ಸ್ನೇಹಿತರೆ ನಮಸ್ಕಾರ. ಲೈವ್ ಮಾಡ್ತಾ ಇರೋ ವಿಷಯ ಏನಂತಂತಂದರೆ, ಇವತ್ತು ಡೇಟ್ ಎಷ್ಟಪ್ಪ? ಇವತ್ತು 16. ಇವತ್ತು ಸಂಜೆ ಒಂದು 6 ಗಂಟೆ ಇದೆ. ಒಂದು ಮಳೆ ಬರ್ತಾಯಿತ್ತು ಅಂತ ಒಂದು 20 ನಿಮಿಷ ಲೇಟಾಗಿ ಕೊಟ್ಟರು. ಇವತ್ತು ನಮ್ಮದು ಬ್ಲಿಂಕಿಟ್ ಆರ್ಡ್ರ್ ಮಾಡಿದ್ದೆ. ಇದರಲ್ಲಿ ಪ್ರಾಡಕ್ಟ್ಸು ಇಲ್ಲಿ ಮಹದೇವಪುರ ಕ್ಷೇತ್ರ ಕಾಡುಗೋಡಿ ವಾರ್ಡು ಚನ್ನಸಂದ್ರದಲ್ಲಿ ಇದೆ ಬ್ಲಿಂಕಿಟ್ದು. ನೋಡಿ, ಸ್ವಲ್ಪ ಥಿಂಗ್ಸ್ ಜೊತೆಗೆ ನಾನು ಅಲ್ಸಿನ ತೊಳೆ ಆರ್ಡ್ರ್ ಮಾಡಿದ್ದೆ. ಇಟ್ಕೋ ಈ ಕಡೆ ಬಾ ಮಗನೆ. ಬ್ಲಿಂಕಿಟ್ ಸರ್ವಿಸ್ ಹೆಂಗಿದೆ ಅಂತಂದರೆ, ಈ ರೀತಿನ ಕೊಡೋದು. ಅವ್ರು ಕೇಳಿದ ದುಡ್ಡನ್ನ ಕರೆಕ್ಟಾಗಿ ಕೊಡ್ತೀರಿ ನಾವು. ನೋಡಿ ಅವ್ರ ಸರ್ವೀಸು ಈ ರೀತಿನ. ಅದಕ್ಕೆ ಬೇರೆ ಬಾಳೆ ಎಲೆ ಬೇರೆ ಇವ್ರು ಯೋಗ್ಯತೆಗಳಿಗಿಷ್ಟು ಬಾಳೆ ಎಲೆ ಇಂಥದ್ದು ಮಕ್ಕಳಿಗೆಲ್ಲ ತಿನ್ನಿಸಿ, ವೃದ್ಧರು ಏನಾದರೂ ವಯಸ್ಸಾಗಿರೋರು ಗೊತ್ತಿಲ್ದಿರೋ ಮಕ್ಕಳು ಎತ್ಕೊಂಡು ತಿಂದು ಅನಾರೋಗ್ಯಕ್ಕೆ ಹಾಳಾಗೋದಕ್ಕೆ ಈ ರೀತಿನ ಸರ್ವಿಸ್ ಬ್ಲಿಂಕಿಟ್ಟು. ನಾನು ಡೆಲಿವರಿ ಅವ್ರನ್ನ ನಾನು ಬ್ಲೈಂಡ್ ಮಾಡಲಾರೆ. ಡೆಲಿವರಿ ಆ್ಯಪ್ ಖುದ್ ದೇಖೆ ಆತೆ ಏನಾಯ್ತು, ಯಾವ ರೀತಿ ತೊಗೊಂಡು ಬರ್ತೀರಾ ಇದು ನೀವೇ ಚೆಕ್ ಮಾಡಿ ಒಂದೊಂದು ನಾವು ಯಾವ್ದು ಆರ್ಡ್ರ್ ಕೊಡ್ತೀರೋ ಅದನ್ನು ನೀವು ಎತ್ತಾಕೊಂಡು ಬರ್ತೀರೋ ಅಥವಾ ಅದನ್ನೇ ಬೇರೆ ಟೀಮ್ ಬರ್ತಾರ ನಿಮ್ಗೆ ಎತ್ಕೊಟ್ಟು ಕೈಗೆ ಬೇರೆ ಬ್ಯಾಗ್ ಮಾತ್ರ ಕೊಟ್ಟು ತೊಗೊಂಡು ಡೆಲಿವರಿ ಮಾಡುವಂತಾರ? ಪ್ಯಾಕ್ ಕರ್ಕೆ ಮಸ್ತ್ ತೆಗಿ ಆರಾಮಾಗಿ ಹೇಳು. ಹಿಂದಿ ಮಾತಾಡ್ತೀವಿ ಚೆನ್ನಾಗಿ, ಕನ್ನಡ ಮಾತಾಡ್ತೀಯಾ? ಸ್ವಲ್ಪ ಮಾತಾಡಿದ್ರೆ ನಮ್ಗೆ ಅಷ್ಟೇ ಸಾಕು, ಬದುಕ್ಬಿಡ್ತೀರಿ ಕನ್ನಡಿಗರು ಕರ್ನಾಟಕದಲ್ಲಿ. ಬ್ಲಿಂಕಿಟ್ का मैं ಆರ್ಡ್ರ್ किया ಸಾರಿ, ನಾನೇ ಹಿಂದಿಲಿ ಮಾತಾಡ್ತಾ ಇದ್ದೀನಿ. ಬ್ಲಿಂಕಿಟ್ ನಾನು ಆರ್ಡ್ರ್ ಮಾಡಿದ್ನಲ್ಲಪ್ಪ ತಮ್ಮ, ನೀನು ನೋಡಿ ತೊಗೊಂಬರೋಕ್ಕಾಗಲ್ವ? ಪ್ರಾಡಕ್ಟ್ನ ನೋಡಿ ತೊಗೊಂಬರ್ಬೇಕಲ್ಲ. ಈ ಥರ ಅಳ್ಸೋಗಿರೋದು ಕುಲ್ಲು ಹುಳ ಬಿದ್ದಿರೋದೆಲ್ಲ ಏನಕ್ಕೆ ತರ್ತಾ ಇದ್ದೀರಾ ನೀವು? ಜನರಿಗೆ ಏನಕ್ಕೆ ಈ ಥರ ಡೆಲಿವರಿ ಕೊಡ್ತಾ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ ನಾನು ಮಾತಾಡೋದು? ಸರ್ ನಿನ್ನ ಭಾಷೆಲ್ಲೇ ಮಾತಾಡು, ಹೋಗ್ಲಿ. ಇಲ್ಲಿ ನೋಡು, डिलीवरी भाई पिकर वाला आइटम लेके आ रहा है ना, आइटम लेके आ रहा तो ऐसे भी देगा, चेकर को देगा उसको पिकर नहीं, ऐसे देगा तो तुम ऐसे भी लेके आ रहा है। ओ बास्केट लेके उधर बास्केट पकड़ के लाट उधर स्टॉप है, वो सभी लेके बास्केट में अंदर बास्केट अल्ली ಎಲ್ಲ ಐಟಮ್ उधर का स्टॉप एक आदमी लेके आके देने तो बैग में लेके आता है. ಸ್ನೇಹಿತರೆ, ಇದು ಸರಿ ನನಗೆ ಸೆಕೆಂಡ್ ಟೈಮು. ಮೊನ್ನೆ ಏನೋ ಸರಿ ಹಾಳಾಗಿ ಹೋಗ್ಲಿ, ನಮಗೆಲ್ಲೋ ಹೋಗ್ಬೇಕಾಗಿತ್ತು ಅವಸರ ಅಂದ್ಬಿಟ್ಟು ನಾನು ಬಿಸಾಕ್ಬಿಟ್ಟು ಹೋದೆ ನೆಟ್ಗ. ಆದರೆ ಇವತ್ತು ಬಂದ್ಬಿಟ್ಟು ದುಡ್ಡು ಕೊಟ್ಟು ಈ ಥರ ಹುಳ ಬಿದ್ದಿರೋ ಐಟಮ್ನ ತಿನ್ನೋಂಥ ಅವಶ್ಯಕತೆ ಏನಿದೆ? ಬ್ಲಿಂಕಿಟ್ ಸರ್ವಿಸ್ ಹೇಗಿದೆ ಅಂತಂದರೆ, ಜೊತೆಗೆ ಇವನ್ನ ನಾನು ಗದರ್ದೆ, ಏನರೋ ಈ ರೀತಿ ಇದೆ ಅಂದರೆ ಎಳೆ ಮಕ್ಳು ಎತ್ಕೊಂಡು ತಿಂದರೆ, ಎಳೆ ಮಕ್ಳು ತಗೊಂಡು ತಿಂದರೆ ಏನು ಮಾಡೋದು, ಹೆಂಗೆ ಹಿಂಗೆ ಕೊಡ್ತಾ ಇದ್ದೀರಾ ಐಟಮು ಅಂತ. ಅವ್ನು ಸ್ಟಾಪ್ ಮಾಡಿಸೋದು, ಕೊಡಿಲ್ಲ ಫುಡ್ಡು. ಈ ರೀತಿ ಫುಡ್ ಕೋರ್ಟ್ ಈ ಥರ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಈ ಥರ ಐಟಮ್ ತೊಗೊಂಬಂದು ತಿನ್ನೋ ಪದಾರ್ಥ, ಹಣ್ಣು ಹಂಪಲು ತರಕಾರಿ, ಇದಕ್ಕೆ ಅಲ್ವಾ ಹೆಣ್ಮಕ್ಳು ಗೃಹಿಣಿಯರು ತುಂಬ ಈಸಿ ಆಗುತ್ತೆ ಅಂತ ಈ ಬ್ಲಿಂಕಿಟ್ನ ಬಳಸ್ಕೊಳೋದು. ಆದರೆ ಈ ಥರ ವರ್ಸ್ಟ್ ನೀವು ಸರ್ವಿಸ್ ಕೊಟ್ಟರೆ ಹೆಂಗೋ? ನಿಮ್ಮ ಮ್ಯಾನೇಜರು ನಿಮ್ಗೆ ಹೆಂಗಿದ್ದಾರೆ? ನಿಮ್ಮ ಮ್ಯಾನೇಜರ್ ನಿಮ್ಮ ಹತ್ರ ಅಪ್ಕ ಗುರುವೇ ತುಂಬ ಅರ್ಜೆಂಟ್ ಹೋಗ್ಬೇಕಾ? ನಿಧಾನಕ್ಕೆ ಹೋಗು, ಪರವಾಗಿಲ್ಲ. ಯಾಕೆ ಇಷ್ಟು ಅವಸರ ಬೀಳ್ತಾ ಇದೆಯಾ? ಹಾಂ ಬರೇ ಬಾಪ, ಈ ಕಡೆ ಬಾಪ, ನಿಧಾನಕ್ಕೆ ಹೋಗು, ಚಿಕ್ಕ ರೋಡ್ ಅಲ್ವಾ. ऐसा हम लोग मेरे के 2 बार हो गया. बहुत आदमी को कैसे ऐसा कंप्लेंट बहुत आता रहता है ना. हाँ, आपको नहीं आया अब तक? आपका मैनेजर के फिर क्या चेक करता है उधर? आपका मैनेजर क्या रिस्पॉन्सिबिलिटी लेता है? ऐसा फूड सर्विस देने के लिए हम पैसा देते हैं क्या? हमको पैसा चुप के आते हैं क्या? फिर आप एक बार चेक करना है ना. वो लोग छोड़ो, आंख चले गया क्या? आपको बैग को बास्केट में लेके आके देता है ना. ये जो आइटम चेक करने के लिए परमिशन नहीं देता है, वो बोले लेके जाओ. हाँ, आइटम वो क्या देता है? ऐसा लेके आके आप डिलीवरी देना. अंदर वो अंदर आइटम इससे अंदर क्या है वो चेक करने के लिए परमिशन आपको नहीं देते. फिर डायरेक्ट कस्टमर हत्र आप भी ना आता है. हाँ, फिर आप भी ना बात सुनना पड़ता है. कुछ ना कुछ हेल्थ इशू हो गया और कोई मर गए तो आप रिस्पॉन्सिबिलिटी है ना. आपका कॉन्टेक्ट नंबर है ना, हमको मिलता है. ಏನಪ್ಪ ಇದು? ಇವ್ರ ಮ್ಯಾನೇಜರ್, आपका मैनेजर कौन है? ಫೋನ್ ಕರೋ ಮ್ಯಾನೇಜರ್ ಕೋ. ಸ್ನೇಹಿತರೆ ನೋಡಿ, ಬ್ಲಿಂಕಿಟ್ ಚನ್ನಸಂದ್ರದಲ್ಲಿರುವ ಸರ್ವಿಸು ಹುಳ ಬಿದ್ದಿರುವಂಥ ಹಣ್ಣನ್ನು ನಾವು ದುಡ್ಡು ಕೊಟ್ಟು ತೊಗೊಂಡು ತಿನ್ಬೇಕಾ? ನೀವು ಹೇಳಿ, ಈ ಪರಿಸ್ಥಿತಿ
ನೋಡಿ ಆ ಬಾಕ್ಸ್ ನೋಡಿ ಏನು ರೀತಿಯಾಗಿ ಹೋಗಿದೆ. ಇದಕ್ಕೆ ಎಷ್ಟು ಪೇ ಮಾಡಿದ್ದೀನಿ ಹತ್ತತ್ರ ಇಲ್ಲ ಅಂತಂದ್ರೂ 120 ರೂಪೀಸ್ ಸಮಥಿಂಗ್ ಏನೋ ಪೇ ಮಾಡಿದ್ದೀನಿ ನಾನು ಇದಕ್ಕೆ ಅರಿಶಿನ ತೊಳೆ. ಜನರ ಜೀವನದಲ್ಲಿ ಆಟ ಆಡ್ತಾರೆ ಇವರು. हेलो ಏನು ಹೆಸರು ಅವ್ರ ಹೆಸರು? ಕ್ಯಾ ನಾಮ್? बालाजी ಕ್ಯಾ ಪೋಸ್ಟಿಂಗ್ ಹೇ? SM SM. ಹಲೋ, ಮೇಡಮ್ ಹೇಳಿ ಮೇಡಮ್. ಕನ್ನಡ ಬರುತ್ತಲ್ಲಪ್ಪ ತಂದೆ? ಅಲ್ಲ, ಈಗ ನಾವು ಒಂದು ಬ್ಲಿಂಕಿಟ್ ಆರ್ಡರ್ ಮಾಡಿದ್ದೀನಿ, ಫುಡ್ಡು ತರಕಾರಿ ಎಲ್ಲ. ಇದರಲ್ಲಿ ಅಳಸಿನ ತೊಳೆ ಫುಲ್ ಕುಲ್ಲೋಗಿ ಹುಳ ಬಿದ್ದಿದೆ ಅಲ್ಲಪ್ಪ, ಆ ಥರದ್ದೆಲ್ಲ ಸರ್ವಿಸ್ ಕೊಡ್ತಾ ಇದ್ದೀರಲ್ಲಪ್ಪ. ದುಡ್ಡು ಕೊಟ್ಟು ನಾವು ಹುಳ ತಿನ್ಬೇಕಪ್ಪ? ಇದು ಸೇರಿ ನಮಗೆ ಸೆಕೆಂಡ್ ಟೈಮ್ ಆಗಿರೋದು. ನಾನು ಲೈವ್ ಮಾಡ್ತಾ ಇದ್ದೀನಿ, ಲೈವಲ್ಲಿ ನಿನ್ನ ಹತ್ರ ಮಾತಾಡ್ತಾ ಇರೋದು ಜನರು ನೋಡ್ತಾ ಇದ್ದಾರೆ. ಲೈವ್ ಹಾಕ್ಕೊಂಡೆ ನಿನ್ನ ಹತ್ರ ನಾನು ಮಾತಾಡ್ತಾ ಇದ್ದೀನಿ. ನನಗೆ ಆನ್ಸರ್ ಮಾಡು. ನಾನು ದುಡ್ಡು ಕೊಟ್ಟು ಅಳಸಿನ ತೊಳೆ ಕುಲ್ಲೋಗಿರೋ ಹುಳ ಬಿದ್ದಿರೋ ತಿನ್ಬೇಕಾ? ನಿಮ್ಮ ಸರ್ವಿಸ್ ಈ ಥರನಾ? ಚಾನ್ಸ್ ಇಲ್ವಾ? ಹೌದ್ರಾ? ನಾನು ಲೈವ್ ಲಿಂಕ್ ಕೊಡ್ತೀನಿ, ನಾನು ಲೈವಲ್ಲೇ ನೋಡು ಏನಾಗಿದೆ ಅಂತ. ಇಲ್ಲ ವಿಡಿಯೋ ಕಾಲ್ ಮಾಡು, ನೀನು ನೋಡಿಸ್ತೀನಿ. ಕೊಡಿ ಇನ್ನೊಂದ್ಸಲ. ಲ್ಯಾಬ್ಗೆ ಕಳ್ಸೋಣಲ್ವಾ? ನೋಡಿ ಜನರೇ, ಅವ್ರು ಹೇಳ್ತಾರೆ ಆ ಥರ ಬರೋಕ್ಕೆ ಚಾನ್ಸ್ ಇಲ್ವಂತೆ. ನಾನು ಲೈವಲ್ಲಿ ಇದನ್ನು ಕ್ಲೀನಾಗಿ ನೋಡಿಸ್ತಾ ಇದ್ದೀನಿ. ತಗೋ ಫೋನ್ ಇಟ್ಕೊಳ್ರಿ ಒಂದು ನಿಮಿಷ. ಕಟ್ ಮಾಡ್ತಾರೆ ಮ್ಯಾನೇಜರು. ಇಲ್ಲಿ ನೋಡಿ, ಈ ಥರ ಎಳೆ ಮಕ್ಕಳು 2 ವರ್ಷ 3 ವರ್ಷ ಮಕ್ಕಳು ಗೊತ್ತಿಲ್ದಿರ ನಾವು ಬಾಕ್ಸ್ ತೊಗೊಂಬಂದು ಅಲ್ಲಿ ಇಟ್ಬಿಟ್ಟು ಅಳಸಿನ ತೊಳೆ ಹಣ್ಣಿದೆ ಕಟ್ ಮಾಡಿದ್ದು ತಿನ್ನು ಪಪ್ಪು ಅಂತ ಹೇಳ್ಬಿಟ್ಟು ನಾವೇನೋ ಕೆಲಸ ಕಾರ್ಯಕ್ಕೆ ಹೋದರೆ ಮಕ್ಕಳಿಗೇನೋ ಗೊತ್ತಿಲ್ದಂಗೆ ಎತ್ಕೊಂಡು ತಿನ್ಬಿಡ್ತಾರೆ. ಇದನ್ನು ತಿಂದು ಮಕ್ಕಳ ಆರೋಗ್ಯ ಸಮಸ್ಯೆಗೆ ಇಷ್ಟೊಂದು ದುಡ್ಡು ಖರ್ಚು ಮಾಡಬೇಕಾ ನಾವು? ಹೆಲ್ತ್ ಇನ್ಸ್ಪೆಕ್ಟರ್ ಇಲ್ಲೋ ಫೋನ್ ಹಾಕಿ ಹೇಳ್ತೀನಿ. ನಿಮ್ಗೇನಾದ್ರು ತೊಂದರೆ ಕೊಡ್ತಾ ಇದ್ದಾರಾ ನಿಮ್ಮ ಮ್ಯಾನೇಜರು? ಏನಾದರೂ प्रॉब्लम उधर कैसा है आपका ट्रीट? आपका ट्रीट कैसा करता है उधर? आपका ब्लिंकिट में कंपनी है ना अभी? पैसा कम दे रहा है. पैसा कम दे रहा मीन्स ಜನರಿಗೆ ಈ ಥರ ಫುಡ್ ಕೊಡೋದೇನ್ರು? ಅವನು ಓನರ್ ನಿಮಗೆ ಪೈಸಾ ಕಮ್ಮಿ ಮಾಡ್ತಾನೆ. ಬಟ್ ಮಳೇಲಿ ಸುರ್ಕೊಂಬಂದಿದೆ. ದೇವ್ರನ್ನೇ ನಿನ್ನನ್ನು ಯಾಕೆ ಗೊತ್ತಾ ಬೈತಾ ಇಲ್ಲ? ನೀನೊಬ್ಬ ಕಾರ್ಮಿಕನು, ನೀನು ತುಂಬ ಮಳೇಲಿ ನೆನ್ಕೊಂಡು ಬಂದಿದೀಯ. ಸೊ ಅದಕ್ಕೆ ನಾನು ನಿನ್ನನ್ನು ಬೈತಾ ಇಲ್ಲ, ಆಯಿತು ಅಂತ. ಬಟ್ ಈ ಥರ ಪ್ರಾಡಕ್ಟ್ಸು ಅವ್ರಿಗೆ ಸ್ಯಾಲ್ರಿನೂ ಕಮ್ಮಿ ಕೊಡ್ತಾರೆ, ಮತ್ತು ಮಳೆ ಬರಲಿ ಬಿಸಿಲು ಬರಲಿ ಕಷ್ಟ ಬೀಳ್ತಾ ಇದ್ದೀರಾ, ನಿಮಗೆ ನಾವು ಗೌರವ ಕೊಡ್ತೀರಿ. ನೀನೊಬ್ಬ ಡೆಲಿವರಿ ಪರ್ಸನು, ನೀನೇನು ಹೇಳ್ತಾ ಇದೀಯಾ? ನನಗೆ ಒಳಗಡೆ ಎಲ್ಲ ಒಂದು ಬುಟ್ಟಿಗೆ ಹಾಕ್ಕೊಂಬಂದು ಕೊಡ್ತಾರೆ, ನಾನು ಬ್ಯಾಗಲ್ಲಿ ಹಾಕ್ಕೊಂಬಂದು ಡೆಲಿವರಿ ಕೊಡೋದು ಅಷ್ಟೇ ನನ್ನ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ತಾನೇ ನಿಂದು? ಕನ್ನಡ ಅರ್ಥ ಆಗುತ್ತೇನೋ? ನಾನು ಮಾತಾಡ್ತಾ ಇರೋದು ಅರ್ಥ ಆಗ್ತಾ ಇದೆಯಾ ನಿನಗೆ? ಆದರೆ ಈ ಥರ ಪ್ರಾಡಕ್ಟ್ಸ್, ಈ ಥರ ಫುಡ್ ಯಾರೋ ಕೊಡ್ತಾರೆ? ತೆಗಿಯೋ ಒಂದು ನಿಮಿಷ, ಸ್ಮೆಲ್ ನೋಡೋ, ತೆಗೆದು ನೋಡು, ಕೈ ಹಿಡ್ಕೊಂಡು ನೋಡು. ನಿಮ್ಮ ಮ್ಯಾನೇಜರು ಪ್ರತಿಯೊಬ್ಬರು ಬರಬೇಕು. ತಿನ್ನು खाने के लिए होता है फिर? ಇದು ನಮ್ಮ ಬ್ಲಿಂಕಿಟ್ನ ಪರಿಸ್ಥಿತಿ. ಬ್ಲಿಂಕಿಟ್ ಎಷ್ಟು ಚೆನ್ನಾಗಿ ಜನರಿಗೆ ಸರ್ವಿಸ್ ಮಾಡ್ತಾ ಇದೆ ಅಂತಂದರೆ, ಇದು ನೋಡಿ ಸ್ಮ್ಯಾಶ್ ಆಗಿರೋದು ನೋಡಿ, ಗೊತ್ತಾಗುತ್ತಾ ಎಷ್ಟು ಸ್ಪಾಯ್ಲ್ ಆಗಿದೆ. ಇದನ್ನು ದುಡ್ಡು ಕೊಟ್ಟು ನಾನು ತೊಗೊಂಬಂದು ಮನೇಲಿ ಇಟ್ಬಿಟ್ಟು ಅಪ್ಪಿ ಇವತ್ತೇನೋ ಓಪನ್ ಮಾಡಿದೆ. ಸರಿ, ವಯಸ್ಸಾಗಿರಿದ್ರು ಎಳೆ ಮಕ್ಕಳು 1 ವರ್ಷ 2 ವರ್ಷ ಬೇಬೀಸು 3 ವರ್ಷ ಬೇಬೀಸ್ಗೆ ಮನೇಲಿ ಹಣ್ಣು ಫ್ರೂಟ್ ಸಿಕ್ಕಿದ್ದೀನಿ ತಿನ್ನುಪುಟ್ಟ ಅಂದ್ಬಿಟ್ಟು ನನ್ನ ನೆಟ್ಟಿಗೆ ಎಲ್ಲೋ ಎದ್ದು ಹೋಗಿದ್ರೆ ಅದನ್ನ ತಿಂದು ಬರೋಪಟ್ಟಿಗೆ ವಾಂತಿ ಬೇದಿ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಸೇರಿಸ್ಕೊಂಡು ಫುಡ್ ಇನ್ಫೆಕ್ಷನ್ ಆಗಿ ಆ ಮಗು ಡೆತ್ ಆಗಿದ್ದಿದ್ರೆ ಆವಾಗ ಏನು ತಿನ್ಲೋ ಅಂದರೆ ಈ ಥರ ಫುಡ್ ತಿಂದು ಮಾಡಿರೋದು. ಸ್ಪಾಟಿಗೆ ಬರಬೇಕು ನನಗೆ. ನಿಮ್ಮ ಮ್ಯಾನೇಜರ್ ಯಾರೋ ಫೋನ್ ಮಾಡು, ನಾನು ಬಿಡಲ್ಲ ಇದನ್ನು. ನ್ಯೂಸ್ ಚಾನಲ್ಗೆ ಹೋಗ್ತೀನಿ, ಬರ್ತೀನಿ. ನಿಮ್ಮ ಬ್ಲಿಂಕಿಟ್ ಎಲ್ಲಿದೆ ಆಫೀಸು ಅಲ್ಲಿ ಬಂದು ನಿಂತ್ಕೊತೀನಿ. ನಿಮಗೂ ಏನೋ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತಲೇ ನೀನು ಹೇಳಿದೆ ಆಗಲೇ ನಾನು ಬೈದಾಗ. ಕರೆಕ್ಟಾ? ಆಪ್ಲೋಕು ನಾನು ನಿನ್ನೇನು ಮಾಡಲ್ಲ, ನಿನ್ನೇನು ಬೈಯಲ್ಲ ನಾನು. ನಿನಗೇನು ನನ್ನ ಸಂಬಂಧ ಇಲ್ಲ, ನಿನಗೇನು ಸಂಬಂಧ ಇಲ್ಲ. ಬಾ ಈ ಕಡೆ ಬಾ, ಸೈಡ್ ಬಾ. 100% ಹೆಲ್ತ್ ಮಿನಿಸ್ಟರು, ಹೆಲ್ತ್ ಇನ್ಸ್ಪೆಕ್ಟರು ಎಲ್ಲರಿಗೂ ನಾನು ಸೇರಿ ಮಾಡ್ತೀನಿ. ಅವನು ನಮ್ಮ ವಾರ್ಡ್ದು ಹೆಲ್ತ್ ಇನ್ಸ್ಪೆಕ್ಟ್ರು ಯಾರು ಅಕ್ಕಮ್ಮ ಅವ್ರು ಬರ್ತಾರಲ್ವ, ದಯವಿಟ್ಟು ಫೋನ್ ಮಾಡಿ ಮ್ಯಾನೇಜರ್ ಫೋನ್ ಮಾಡಿ. ಇನ್ಚಾರ್ಜ್ ಯಾರು ಈ ಬ್ಲಿಂಕಿಂಡಿಗೆ ಇನ್ಚಾರ್ಜ್ ಯಾರು? ಫೋನ್ ಮಾಡಿಕೊಡು. 100% ಅದಕ್ಕೆ ನಾನು
ಡೆಲಿವರಿ ಕೊಟ್ಟಿದ್ದು ಪರ್ಸನ್ನ ನಾನು ಬ್ಲೈಂಡ್ ಮಾಡ್ತಾ ಇಲ್ಲ. ಆತ ಕ್ಲಿಯರಾಗಿ ಹೇಳ್ತಾ ಇದ್ದಾನೆ, ಮೇಡಮ್ ನೀವು ಆರ್ಡ್ರ್ ಮಾಡಿದ್ರೆ ನನಗೆ ಅಲ್ಲಿ ಸ್ಟಾಪ್ ಇರ್ತಾರೆ, ಅಲ್ಲಿ ಸ್ಟಾಪ್ ಇದ್ದು ಒಂದು ಬುಟ್ಟಿಯಲ್ಲಿ ಎಲ್ಲ ಐಟಮ್ ತೊಗೊಂಬಂದು ಅಲ್ಲಿ ಮುಂದೆ ಇಡ್ತಾರೆ, ಹಾಕ್ಕೊಂಡು ಬಂದು ನಾನು ತೊಗೊಂಬಂದು ಡೆಲಿವರಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಆತನ ಮೇಲೆ ನಾನು ಬ್ಲೈಂಡ್ ಮಾಡ್ತಾ ಇಲ್ಲ, ನಾನು ಅದನ್ನು ಬೈತಾ ಇಲ್ಲ. ವಾಟ್ರಕ್ಕೆ ವಾಸನೆ ಬರ್ತದೆ, ಕೈಯೆಲ್ಲ ಒಂಥರ ಸ್ಮೆಲ್. ಆಂಟಿ ಅದು ನೋಡಿ ಹಿಂಗೆ ಎಷ್ಟು ಕೊಚ್ಚ 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 ಅಂತಿದೆ. ಹಾಂ ಕೊಡು, ಬ್ಯಾಗ್ ಕೊಡು, ನಾನು ಬಿಲ್ ಪೇ ಮಾಡಿದ್ದೀನಲ್ಲ, ಇದನ್ನ ಇಟ್ಕೊಂಡೆ ನಾನು ಈಗ ನ್ಯೂಸ್ ಚಾನಲ್ಲು ನ್ಯೂಸ್ ಎಲ್ಲ ಮಾಡೋದು. ಗುಡ್ ಸರ್ವಿಸ್ ಜನರೇ. ದಯವಿಟ್ಟು ಬ್ಲಿಂಕಿಟಲ್ಲಿ ಈ ಥರ ಪ್ರಾಡಕ್ಟ್ಸ್ ಕೊಡ್ತಾರೆ, ದಯವಿಟ್ಟು ನೋಡಿ. ಇದನ್ನು ಮತ್ತೆ ರಿಪ್ಲೇಸ್ಮೆಂಟ್ ಮಾಡಬೇಕಂದ್ರೆ ಮತ್ತೆ ನಾನು ಆನ್ಲೈನಲ್ಲೇ ಅದರಲ್ಲೇ ಹೋಗಿ ರಿಪ್ಲೇಸ್ ಕೇಳಬೇಕಂತೆ. ನಾನು ದುಡ್ಡು ಕೊಟ್ಟು ಕಾಸು ಕೊಟ್ಟು ಇದು ಹಣೆ ಬರೋಣ ನನಗೆ. ಹಾಂ मैनेजर को फ़ोन करो, वो रिसीव नहीं कर रहा रिसीव नहीं कर रहा। फिर आपको प्रॉब्लम हो रहा है ना, क्यों रिसीव नहीं करे? ಬೈ ಚಾನ್ಸ್ ನೀನು ದಾರಿಲಿ ಬರ್ತಾ ಏನೋ ಗಾಡೀಲಿ ಬಿದ್ದು ಹೆಚ್ಚು ಕಮ್ಮಿ ಕೈಯೋ ಕಾಲ ಮುರ್ಕೊಂತೆ, ಅವಾಗೂ ನಿನ್ನ ಪರಿಸ್ಥಿತಿ ಇದೆನಾ? ಮ್ಯಾನೇಜರ್ ನಂಬರ್ ಕೊಡು, ಇನ್ನೊಂದು ಫೋನ್ ತೊಗೊಂಬೋಗು ನಿಮ್ಮ ಡ್ಯಾಡಿದು. ಮ್ಯಾನೇಜರ್ ನಂಬರ್ ಕೊಡು. ಯಾರು ಹೆಡ್ಡು? ಬೆಂಗಳೂರು ಹೆಡ್ ಯಾರು? ನಿನಗೆ ಗೊತ್ತಿಲ್ವಾ? ಅವ್ನು ಫೋನ್ ಕಟ್ ಮಾಡ್ದೆ ಆಗಲೇ, ರೆಸ್ಪಾನ್ಸಿಬಿಲಿಟಿ ತೊಗೊಂಡಿಲ್ಲ. ನಾಟ್ ರೆಸ್ಪಾನ್ಸಿಬಿಲಿಟಿ, ಅವ್ನು ರೆಸ್ಪಾನ್ಸಿಬಿಲಿಟಿ ತೊಗೊತಾ ಇಲ್ಲ ಇಲ್ಲಿ ಸ್ಟೋರೇಜ್ ಮ್ಯಾನೇಜರು. ದಯವಿಟ್ಟು ಬ್ಲಿಂಕಿಟ್ಟಿಂದ ಜನರಿಗೆ ಎಷ್ಟು ಜೊತೆಗೆ ಪಾಪ ಈ ಲೇಬರ್ ಅವ್ನು ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಏನಾದರೂ ನಾವು ಈ ರೀತಿ ಕೊಳಕಾಗಿದ್ದು ಏನಾದರೂ ನಾನು ಮ್ಯಾನೇಜರ್ಗೆ ಹೇಳಕ್ಕೆ ಹೋದರೆ ಅಲ್ಲಿ ಕ್ಯಾ ಕಟ್ ಕರ್ತೆ, ಸ್ಯಾಲ್ರಿ ಕಟ್ ಕರ್ತೆ, ಆರ್ಡ್ರ್ नहीं देता है, ಎಂಡಿಂಗ್ ಮೀನ್ಸ್ ನಿನಗೆ ಡೆಲಿವರಿ ಮಾಡೋಕ್ಕೆ ಆರ್ಡ್ರ್ ಕೊಡೋದಿಲ್ಲ, ಸ್ವಲ್ಪ ಕೊಡ್ತಾರಷ್ಟೇ, ಜಾಸ್ತಿ ಕೊಡೋಕ್ಕಾಗಲ್ಲ. ಅವಾಗ ಹಾಂ ಫುಲ್ ಡೇ ಅಲ್ಲೇ ವೆಯ್ಟ್ ಮಾಡ್ತೀಯ. ಎರಡು ಈ ರೀತಿ ನಿನಗೆ ತೊಂದರೆ ಕೊಡ್ತಾರೆ, ಕರೆಕ್ಟಾ? ನೋಡಿ ಇದು ಪರಿಸ್ಥಿತಿ. ಪಾಪ ಅವನ ಮೇಲೆ ನಾನೇನು ಅದಕ್ಕೆ ಬ್ಲೈಂಡ್ ಮಾಡ್ತಾ ಇಲ್ಲ. ಲಾಸ್ಟ್ ಟೈಮ್ ಒಂದು ಝೊಮ್ಯಾಟೊ ಮಾಡಿದಾಗೂ ನನ್ನ ಪಾಪ ಅವರು ಮಳೆ ನೋಡಿ ನಮಗೋಸ್ಕರ ಸರ್ವಿಸ್ ಮಾಡೋಕ್ಕೆ ಬಂದಾಗ ಪ್ರಾಪರಾಗಿ ಕೊಡಬೇಕಲ್ವಾ? ಹಾಂ हेल्थ डिपार्टमेंट और फ़ोन मारता इधरा मैन हेड का नंबर दो, मैनेजर छोड़ो, अब दूसरा नेक्स्ट ऑप्शंस दे दो ना मेरे को. ಅಲ್ಲ ಅದೆಲ್ಲ ನೋಡ್ಸಿದ್ದಾಯ್ತು. ಏಮಂತನ್ನ ಲೈನಲ್ಲಿ 100% ಬ್ಲಿಂಕಿಟ್ ಇಂದ ಕೊಳೆತ ಹಣ್ಣು ಡೆಲಿವರಿ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿನ क्या ब्लिंकिट का कौन है इंचार्ज और ये इसका ಅಭಿಷೇಕ್ ಅವ್ರಿಗೆ ಫೋನ್ ಕಿಯಾನ, ಅಭಿ ಬಾತ್ ಕಿಯಾನ, ಅಭಿಷೇಕ್ ಅನ್ನೋರ್ಗೆ ಮಾತಾಡಿದ್ರೆ, ಮೇಡಮ್ ನಮ್ದ್ರಲ್ಲಿ ಆ ಥರ ಸರ್ವಿಸೇ ಇಲ್ಲ ಅಂದ್ರೆ ವಿಡಿಯೋ ಕಾಲ್ ಮಾಡಿರಿ ನೋಡ್ರಿ ಅಂತಂದ್ರೆ ಇಮಿಡಿಯೇಟ್ಲಿ ಕಟ್ ಮಾಡ್ತಾನೆ, ಮತ್ತೆ ಕಾಲ್ ಮಾಡ್ತಾ ಇದ್ರೆ. ಕಾಲ್ ಕರೋ, उसका नंबर बोलो, अभिजीत का नंबर बोलो, कॉल करो 7483626966. ದಯವಿಟ್ಟು ಸ್ನೇಹಿತರೆ, ನಾನು ಲೈವ್ನ ನೋಡಿರೋರು ದಯವಿಟ್ಟು ಈ ನಂಬರಲ್ಲಿ ಡಯಲ್ ಮಾಡಿ ಸ್ಪಾಟ್ಗೆ ಬರಬೇಕು. ಅವರು ಕಾಲ್ ಪಿಕ್ ಮಾಡ್ತಾ ಇಲ್ಲ, ಪಾಪ ಅವ್ರು ಮಾಡ್ತಾ ಇದ್ದಾರೆ. ಬೈ तू काम कर रहे, आई स्टैंड फॉर इट यू, मैं आपका साथ खड़ाता हूँ, आपको मैं कभी प्रॉब्लम नहीं देता हूँ, ठीक है? बट मेरा गुस्सा क्या है, ये क्या चीज़ है, व्हाट इज़ दिस, ये क्या है? इंसान क्या जीतना मरना? ये ಆ್ಯಕ್ಚುಲಿ ಅಳ್ಸಿನಣ್ಣು ಇದ್ರ ಜೊತೆ ತಿನ್ಬಿಟ್ಟು ಕೋಕ್ ಕುಡಿದ್ರೆ ಸತ್ತೋಗ್ತಾರೆ, ಇನ್ನೊಂದು ಮತ್ತೊಂದು ಅಂತಾರೆ. ಈ ಕುಲ್ಲೋಗಿರೋ ತಿಂದರೆ ನಾವು ಬದುಕಬೇಕಾ ಸಾಯ್ಬೇಕಾ? ಏನು ಸರ್ವಿಸ್ ಇದು? ಅಲ್ಲಿ ಚೆಕ್ ಮಾಡಿ ಪ್ರಾಪರಾಗಿ ಕೊಡಲ್ವಾ? ನಿಮ್ಗಂತೂ ಚೆಕ್ ಮಾಡೋಕ್ಕೆ ರೈಟ್ಸ್ ಇಲ್ಲ. ಒಳಗಡೆ ಎತ್ಕೊಂಬಂದು ಕೊಡ್ತಾರಲ್ಲ, ಅವ್ರದ್ದೇನು ಕೆಲಸ? कौन आपको बुट्टी में लेके आया ना, वो कौन है? पिकर नाम क्या? आइटम ड्रॉप जोन लेके आया, वो कौन है? वो बंदा का नाम क्या? चेक करने से पता चलेगा. ड्रॉप जोन बहुत सारा आइटम था ना, पिक करके पिकर रख दिया, नाम शो नहीं किया. ओके और दूसरा एक ही का उसका नंबर है, ऑफिस नंबर
ಸ್ನೇಹಿತರೆ, ಬ್ಲಿಂಕಿಟಲ್ಲಿ ಇವತ್ತು ಸಂಜೆ ಮಳೆ ಬರ್ತಾ ಇದೆ, ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಹಣ್ಣು ತರಕಾರಿಗಳು ಸ್ವಲ್ಪ ಎಲ್ಲ ಬುಕ್ ಮಾಡಿದೆ ನಾನು. ಸೊ ಇದು ಸೇರಿ ಹಲಸಿನ ತೊಳೆ, ಇದು ಸೆಕೆಂಡ್ ಟೈಮು. ಲಾಸ್ಟ್ ಟೈಮು ಸರಿ ನಾನು ಹೊತ್ತು ಬೆಳಗ್ಗೆ ತೊಗೊಂಡು ರಿಸೀವ್ ಮಾಡಿದ್ದು, ಮಧ್ಯಾಹ್ನ 1 ಗಂಟೆ ಹಂಗೆ ಓಪನ್ ಮಾಡಿದಾಗ ಸ್ಮೆಲ್ ಥರ ಬಂತು, ನಂಗೆ ಹಿಂಗೆ ಮೆತ್ತಗಿತ್ತು. ಸೊ ಮೇ ಬಿ ನಮ್ಮದೇ ಫಾಲ್ಟು, ಈ ಬಿಸಿಲಿಗೆ ಏನಾದರೂ ಹಂಗೆ ಆಗಿರುತ್ತಾ ಅಂದ್ಕೊಂಡು ನಾನು ಬಿಸಾಕ್ಬಿಟ್ಟು ಹೋಗ್ದೆ, ಎಲ್ಲೋ ಬ್ಯುಸಿ ಹೋಗ್ಬೇಕಾಯ್ತು, ಸರಿ ಬಿಡು ಅಂದ್ಬಿಟ್ಟು. ಆದರೆ ಇದು ಸೆಕೆಂಡ್ ಟೈಮು ಕುಲ್ಲೋಗಿರೋಂಥ ಹಣ್ಣುಗಳನ್ನ ಕೊಡ್ತಾಯಿದ್ದಾರೆ. ಬ್ಲಿಂಕಿಟಿಂದ ಸರ್ವಿಸ್ ಹೇಗಿದೆ, ಕುಲ್ಲೋಗಿದೆ, ಕೊಳೆತ ನಾರ್ತಾ ಇದೆ. ನನ್ನ ಪ್ರಶ್ನೆ, ನಾನು ದುಡ್ಡು ಕೊಟ್ಟು ಏನೋ ಓಕೆ, ನನಗೆ ತೆಗೆದು ನೋಡಿದೆ ಓಕೆ, ಯಾರನ್ನ ಮನೆಯಲ್ಲಿ ಸ್ನೇಹಿತರು ಎಳೆ ಮಕ್ಕಳು 1 ವರ್ಷ 2 ವರ್ಷ ಮಕ್ಕಳು ಯಾರನ್ನ ಇದ್ದರೆ ಅದನ್ನು ಪಾಪು ಮನೇಲಿ ಹಣ್ಣಿದೆ ತಿನ್ಬಿಡ್ಪುಟ ಅಂತ ಹೇಳ್ಬಿಟ್ಟು ನಾವೆಲ್ಲ ಹೊರಗಡೆ ಹೋಗ್ಬಿಡ್ತೀರಿ, ಅಲ್ಲಿ ಮುಂದೆ ಇಟ್ಬಿಟ್ಟು ಮಗುಗೇನು ಗೊತ್ತಾಗುತ್ತೆ, ಈ ಥರ ಹಣ್ಣು ತಿಂದು ಆರೋಗ್ಯ ಹಾಳು ಮಾಡಿಕೊಂಡು ಜೀವಕ್ಕಿಂತ ಹೆಚ್ಚು ಕಮ್ಮಿ ಆಯಿತು ಅಂದರೆ ಈ ಥರ ಸರ್ವಿಸಾಗಿ ಕೊಡೋದವರು ಏನು ಸ್ಟಾಫ್ ಮೇಂಟೈನ್ ಮಾಡ್ತಾರೆ, ಏನು ಅವರು ಮೇಂಟೈನ್ ಮಾಡ್ತಾರೆ, ಫುಡ್ಡು ಇದೆಲ್ಲ ಯಾವ ರೀತಿ ಚೆಕ್